ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ರಿಲೀಸ್ ಆಗಿದೆಯೋ ಇಲ್ವೋ, ಮತ್ತು ಯಾರಿಗಾದರೂ ಬಂದಿದೆಯೋ, ಹಣ ಜಮಾ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಶಿವರಾತ್ರಿ ಹಬ್ಬದಂದೇ ಇವರು ರಿಲೀಸ್ ಮಾಡಿದ್ದಾರೆ ಸರ್ಕಾರದವರು. ಆದರೆ ಇದು ಏನಾಗಿದೆ ಅಂದರೆ ಸ್ವಲ್ಪ ಜನಕ್ಕೆ, ಅಂದರೆ ಒಂದು 10% ಅಷ್ಟು ಜನಕ್ಕೆ ಮಾತ್ರ ಸ್ವಲ್ಪವಾಗಿ ಹಂತವಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ಮಾರ್ಚ್ 15th ವೆಯ್ಟ್ ಮಾಡಿ. ಮಾರ್ಚ್ 15th ವೆಯ್ಟ್ ಮಾಡಿ, ಅಲ್ಲಿವರೆಗೂ ಬರುತ್ತೆ. ಮತ್ತು ಮಾರ್ಚ್ 15th ಆದಮೇಲೂ ಕೆಲವರಿಗೆ ಸರ್ಕಾರದವರು ಇನ್ನೂ ರಿಲೀಸ್ ಮಾಡ್ತಾ ಇದ್ದಾರೆ. ಅದೇಕೆಂದರೆ ತುಂಬ ಜನ ಇರೋದರಿಂದ ಹಂತವಾಗಿ ಕೆಲವ್ರಿಗೆ ಅಮೌಂಟನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಹಣ ಕೆಲವ್ರಿಗೆ ಬಂದಿದೆ, ಎಷ್ಟೋ ಜನಕ್ಕೆ ಬಂದಿದೆ. ನಿಮಗಿನ್ನೂ ಬಂದಿಲ್ಲ ಅಂದರೆ ಬಂದೇ ಬರುತ್ತೆ, ಖಂಡಿತ ಬರುತ್ತೆ, ವೆಯ್ಟ್ ಮಾಡಿ ಸ್ವಲ್ಪ ದಿವಸ ಅಂತ ಇದೊಂದು ಅಪ್ಡೇಟ್ ಆಗಿತ್ತು. ಮತ್ತು ಇನ್ನೊಂದು ಏನು ಅಂದರೆ ಈ ಸಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಷ್ಟೋ ಜನಕ್ಕೆ ಇನ್ನು ಗೃಹಲಕ್ಷ್ಮಿ ಅಮೌಂಟು ಬರ್ತಾ ಇಲ್ಲ. ಸೊ ಅಂಥವ್ರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಅಂಗನವಾಡಿಯವರ ಆಶಾ ಕಾರ್ಯಕರ್ತರು ಇರ್ತಾರಲ್ಲ, ಅವರ ಮೂಲಕ ಮನೆಗೂ ಅವರು ಹೋಗಿ, ಅಂದರೆ ಅಂಗನವಾಡಿ ಕಾರ್ಯಕರ್ತರು ಮನೆಗೂ ಹೋಗಿ, ಅಂದರೆ ಯಾರ್ಯಾರಿಗೆ ಬಂದಿಲ್ಲ, ಯಾರ್ಯಾರಿಗೆ ಬರ್ತಾ ಇದೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಮನೆಗೆ ಏನಾದರೂ ಬಂದಾಗ ಅವರು ವಿಚಾರಿಸ್ತಾರೆ, ನಿಮಗೆ ಅಮೌಂಟ್ ಬರ್ತಾ ಇದೆಯೋ ಇಲ್ವೋ ಅಂತ ಕೇಳಿದಾಗ ನೀವು ಬರ್ತಾ ಇಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಮತ್ತು ಬ್ಯಾಂಕ್ ಡೀಟೇಲ್ಸು ಎಲ್ಲ ಒಂದು ಡೀಟೇಲ್ಸ್ನ ಅವರು ದಾಖಲೆಗಳನ್ನು ತಗೊಂಡು ಅವರೇ ಇದನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ತಲುಪಿಸ್ತಾರೆ. ಸೊ ಈ ರೀತಿಯಾಗಿ ಒಂದು ಸರ್ಕಾರ ಹೊಸ ಯೋಜನೆನ ಮಾಡಿಕೊಂಡಿದ್ದಾರೆ. ಆಶಾ ಕಾರ್ಯಕರ್ತರ ಮೂಲಕ ಯಾರ್ಯಾರಿಗೆ ಸಿಗ್ತಾ ಇಲ್ವೋ ಅವ್ರಿಗೆ ಸಿಗಬೇಕು, ಗೃಹಲಕ್ಷ್ಮಿ ಅಮೌಂಟು ಬರಬೇಕು, ಅಪ್ಲೈ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಈ ರೀತಿ ಒಂದು ಹೊಸ ಯೋಜನೆನ ಮಾಡ್ತಿದ್ದಾರೆ. ಇನ್ ಕೇಸ್ ನಿಮ್ಮ ಮನೆಗೆ ಏನಾದರೂ ಬಂದು ಈ ಥರ ರೇಷನ್ ಕಾರ್ಡ್ ಏನಾದರೂ ಕೇಳಿದರೆ ಖಂಡಿತ ಅವ್ರಿಗೆಲ್ಲ ದಾಖಲೆನೂ ಕೊಡಿ. ಸೊ ಅವರೇ ನಿಮಗೆ ತಲುಪಿಸಿ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಮಂತಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆದ ಅಮೌಂಟು ಬರೋ ಹಾಗೆ ಅವರೇ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟು. ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಆಗಲಿ, ಅನ್ನಭಾಗ್ಯ ಯೋಜನೆ ಆಗಲಿ, ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಯೋಜನೆ ಆಗಲಿ, ನಿರಂತರವಾಗಿ ಒಂದು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ನಿಮಗೇನಾದರೂ ಇದೇ ರೀತಿಯ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಒಳ್ಳೆಯ ರೀತಿಯ ಒಂದು ಕಂಟೆಂಟ್ ಇರೋ ವೀಡಿಯೋಗಳನ್ನ ಮತ್ತು ಉಪಯುಕ್ತವಾಗುವಂಥ ವೀಡಿಯೋಗಳನ್ನ ನಾನು ನಮ್ಮ ಚಾನಲ್ನಲ್ಲಿ ನಿರಂತರವಾಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.